ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೆಜ್ವಾನ್ ಚಟ್ನಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ತೋರಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಮಾಡ್ತೀರಾ ಅಂತ ತೋರಿಸ್ತೀನಿ ಇವತ್ತು. ಈಗ ನೋಡಿ, ನಾನು ಅದಕ್ಕೋಸ್ಕರ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಗುಂಟೂರು ಮೆಣಸಿನ್ಕಾಯನ್ನು ಕೂಡ ತೊಗೊಂಡಿದ್ದೀನಿ. ಎರಡೂ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ನಾನು ಸ್ವಲ್ಪ ತೊಗೊಂಡಿರೋದು. ಇವು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಬಿಸಿನೀರು ಕುದಿಯೋಕೆ ಇಟ್ಟಿದ್ದೀನಿ. ಅವು ಬಿಸಿನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ನೆನೆಯೋಕ್ಕೆ ಹಾಕಬೇಕು. ಚೆನ್ನಾಗಿ ನೀರು ಕುದಿ ಬಂದಿರೋ ನೀರು ಇದರೊಳಗಡೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಆಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ಅದನ್ನು ಕೂಡ. ಈಗ ನಾನು 5 ನಿಮಿಷ ಚೆನ್ನಾಗಿದೆ ನೆಂದು ಮೆತ್ತಗಾಗಿದೆಯಲ್ಲ. ಈಗ ಏನಂದರೆ ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಟ್ಬಿಡ್ತೀನಿ. ಈಗ ಹೇಳಿ, ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ಪೂರ್ತಿ ಮೆಣಸಿನ್ಕಾಯಿ ಕುದ್ದು ಮೆಣಸಿನ್ಕಾಯಿ ನೀರೊಳಗಡೆ ಎಲ್ಲ ಚೆನ್ನಾಗಿ ಕಲರ್ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮೆತ್ತಗೆ ಕುದಿಸ್ಕೋಬೇಕು ಮೆಣಸಿನ್ಕಾಯಿ ಪೂರ್ತಿ. ಒಂದು 5ರಿಂದ 10 ನಿಮಿಷ ತೊಗೊಳುತ್ತೆ ಚೆನ್ನಾಗಿ ಕುದಿಯೋಕ್ಕೆ. ಅವು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪೂರ್ತಿ ಎಲ್ಲನೂ ಕೂಡ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್. 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ. ಈಗ ನೋಡಿ, ಅಂದರೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ಕೋತೀವಲ್ಲ, ಜಾಸ್ತಿ ನೀರು ಹಾಕಿ ಜಾಸ್ತಿ ನೀರು ಒಳಗಡೆ ಎಲ್ಲ ಚೆನ್ನಾಗಿ ಖಾರ ಕೂಡ ಬಿಟ್ಕೊಂಡಿರುತ್ತೆ, ಸ್ವಲ್ಪ ಕಲರ್ ಕೂಡ ಬಿಟ್ಕೊಂಡಿರುತ್ತಲ್ಲ, ಅದು ವೇಸ್ಟ್ ಆಗಬಾರ್ದಲ್ಲ. ಅದಕ್ಕೋಸ್ಕರ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸಾಕು. ನೋಡಿ, ಪೂರ್ತಿ ಕುದ್ದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಪೂರ್ತಿ. ಈಗ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಪೂರ್ತಿ ಮೆತ್ತಗೆ ಕುದ್ದಿರೋದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಳ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಉಬ್ಬು ಹೋಗಿದೆ ನೋಡಿ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಏನು ಮಾಡಬೇಕಂದ್ರೆ, ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ. ಎರಡನ್ನೂ ಕೂಡ ಚೆನ್ನಾಗಿ ಕುದ್ದಿರೋ ಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಪೂರ್ತಿ ಎಲ್ಲನೂ ಕೂಡ. ಏನು ನೀರು ಜಾನೋ ಅರ್ಹತೆ ಏನಿಲ್ಲ. ಅದೇನು ಯಾವ ರೀತಿ ಎಲ್ಲ ನೀರೆಲ್ಲ ಇದೆಯಲ್ಲ ಅದೇ ರೀತಿ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫಸ್ಟಿಗೆ ಇದೆ. ಈಗ ನೋಡಿ, ನಾನು ಈ ರೀತಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಪೂರ್ತಿ ನುಣ್ಣಗಾದ್ರೂ ರುಬ್ಬಬಾರ್ದು. ಸ್ವಲ್ಪ ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ಉಳಿದಿರೋ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಈಗ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ನಾನು ಈ ಕಡೆ ಒಂದು ಬಾಣಲಿ ಕೂಡ ಬಿಸಿ ಇಟ್ಟಿದ್ದೀನಿ. ಆ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ. ನಾನು ಕುದಿಸಿರೋ ಬಾಣಲಿ ಇದೆಯಲ್ಲ, ಅದೇ ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಸಣ್ಣಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಪೂರ್ತಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಚೆನ್ನಾಗಿ ಕುಟ್ಟಿಟ್ಕೊಂಡ್ರೂ ಪರವಾಗಿಲ್ಲ. ಇಟ್ಕೊಳ್ಳಿದ್ರೆ ಕಟ್ ಮಾಡಿ ಇಟ್ಕೊಂಡ್ರೂ ಅದನ್ನು ಕೂಡ ಹಾಕ್ಕೋಬೇಕು. ಸಣ್ಣ ಶುಂಠಿ ಮತ್ತು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೀಸಸ್ಸು ಇವಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಂಪಲಾಗಿ ಮನೆಯಲ್ಲೇ ಸೆಜ್ವಾನ್ ಚಟ್ನಿ ಮಾಡ್ಕೋಬೋದು ಫ್ರೆಂಡ್ಸ್. ಹೊರಗಡೆ ತರೋದಕ್ಕಿಂತ ಬೇಗನೆ ಮನೆಯಲ್ಲೂ ಕೂಡ ಆಗೋಗುತ್ತೆ. ನೋಡಿ, ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಗಾಗಿದೆಯಲ್ಲ. ಈಗ ನಾನು ಕುಟ್ಟಿಟ್ಕೊಂಡ್ರೆ ಮೆಣಸಿನ್ಕಾಯಿ ಎಲ್ಲ ಪುಡಿ ಇದೆಯಲ್ಲ ಚೆನ್ನಾಗಿ, ಅದನ್ನು ಕೂಡ ಇದರೊಳಗಡೆ ಹಾಕ್ಕೋಬೇಕು. ನೋಡಿ, ನಾನು ಅಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇದೆಯಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು. ಶುಂಠಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಏನಂತ ಸ್ವಲ್ಪ ಒಂಥರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಶುಂಠಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ಪರವಾಗಿಲ್ಲ. ನೋಡಿ, ನಾನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಎಲ್ಲನೂ ಕೂಡ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ. ನಾವೇನು ಕಲರ್ನೂ ಕೂಡ ಹಾಕಿಲ್ಲ ಏನಿಲ್ಲ. ಸೆಜ್ವಾನ್ ಚಟ್ನಿಗೆ ಸ್ವಲ್ಪ ಚೆನ್ನಾಗಿ ಕಲರು ಕೂಡ ಜಾಸ್ತಿ ಇದ್ದರೆ ಒಂಥರ ಟೇಸ್ಟ್ನೂ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡಿರೋ ಒಂಥರ ಚೆನ್ನಾಗಿ ಖುಷಿನೂ ಕೂಡ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈಗೇನು ಮಾಡ್ತೀನಿ, ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ರೂ ಬರುತ್ತೆ. ಈಗ ನಾನು ಚೆನ್ನಾಗಿ ಅದು ಸಣ್ಣ ಉರಿ ಮೇಲೆ ಚೆನ್ನಾಗಿದು ಕುದಿಯೋಕ್ಕೆ ಬಿಡ್ತೀನಿ. ಈಗ ಪೂರ್ತಿ ಇದೇ ರೀತಿ ಆಡಿಸ್ತಾನೆ ಇರಬೇಕು. ಈಗ ಚೆನ್ನಾಗೆಲ್ಲ ಅಟ್ಟಿಸ್ಕೊಂಡಿದೆಯಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದನ್ನು ಕೂಡ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪೂರ್ತಿ ಎಲ್ಲನೂ ಕೂಡ. ಚೆನ್ನಾಗಿದು ಇದೇ ರೀತಿ ಕುದಿಯೋಕ್ಕೆ ಬಿಡಬೇಕು. ಪೂರ್ತಿ ಎಲ್ಲ ಕುದ್ದು ಮೇಲುಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ತೇಲಬೇಕು. ಆ ರೀತಿ ಇದು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಇದ್ರೊಳಗಡೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದರೆ 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 1 ಸ್ಪೂನಷ್ಟು ವಿನೆಗರ್, 1-1.5 ಸ್ಪೂನಷ್ಟು ಹಾಕ್ಕೊಳ್ಳಿ ವಿನೆಗರ್. ಚೆನ್ನಾಗಿ ಒಂಥರ ಹುಳಿ ಚೆನ್ನಾಗಿ ಟೇಸ್ಟ್ನೂ ಕೂಡ ಚೆನ್ನಾಗಿ ಕೊಡುತ್ತೆ. ನೋಡಿ, ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಯಾ ಸಾಸ್ನೂ ಕೂಡ ಹಾಕ್ಕೋಬೇಕು ಇದರೊಳಗಡೆ.
ನಾನೀಗ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೋತೀನಿ. ಈಗ 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಲ್ಲ, ಹಾಗೆ 1 ಸ್ಪೂನಷ್ಟು ಸೋಯಾ ಸಾಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗದು ಒಂಥರ ಕುದಿ ಬರೋ ತನಕ ನೀಡಬೇಕು. ಹಾಗೆ ಅದರೊಳಗಡೆ ನಾನು ಉಪ್ಪು ಹಾಕ್ಕೊಂಡಿಲ್ಲಲ್ವ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ ಇದೇ ರೀತಿ ಚೆನ್ನಾಗಿದ್ದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿದ್ದು ಕುದಿಯೋಕ್ಕೆ ಇದೇ ರೀತಿ ಬಿಡಬೇಕು. ನಾವೆಲ್ಲನೂ ಕೂಡ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದ್ದಿ ಗಟ್ಟಿ ಆದಮೇಲೆ ಪೂರ್ತಿ ರೆಡಿ ಆಗುತ್ತೆ ಇದು. ನಾನೀಗ ಹೀಗೆ ರೀತಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಬಂದಿದೆ ಅದು. ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ ಪೂರ್ತಿ. ಈಗ ನೋಡಿ ನಾನು ಬೌಲಲ್ಲಿ ಕೂಡ ತೆಕ್ಕೊಂಡಿದ್ದೀನಿ ಶೇಜ್ವಾನ್ ಚಟ್ನಿ. ಈ ಶೇಜ್ವಾನ್ ಚಟ್ನಿ ನೀವು ಎದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ಶೇಜ್ವಾನ್ ಚಟ್ನಿ ಇರುತ್ತೆ, ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ ಸೂಪರ್ ಆಗಿದೆಯಲ್ಲ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಕೂಡ ಸಿಗ್ತೀನಿ. ಬಾಯ್.